ವಲಸಿಗರಿಗೆ ಫ್ಲಾಟ್ ಗಿಫ್ಟ್. ಸರ್ಕಾರದ ನಡೆಗೆ ವಿಪಕ್ಷಗಳ ಶಾಕ್. ಕೋಗಿಲು ಲೇಔಟ್ಗೆ ಬಿಜೆಪಿ ನಿಯೋಗ. ಕಾನೂನು ಹೋರಾಟ ಮಾಡುತ್ತಾ ಕೇರಳಕ್ಕೆ ಮಣೆ ಹಾಕಿದ್ಯಾಕೆ ಸರ್ಕಾರ? ಕನ್ನಡಿಗರ ಸಂಕಷ್ಟ ಕೇಳೋರಿಲ್ವಾ? ಅಕ್ರಮ ಸಕ್ರಮ ಕೆರಳಿದ ಕಮಲ. ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಮನೆ ಹಂಚುತ್ತಾ ಇದೆ ಸರ್ಕಾರ. ಬಾಂಗ್ಲಾ ವಲಸಿಗರು ಅಂತ ಬಿಜೆಪಿ ಮತ್ತೊಂದು ಕಡೆ ತನ್ನ ಆರೋಪವನ್ನ ವ್ಯಕ್ತಪಡಿಸ್ತಾ ಇದೆ. ಈಗ ಉಳಿದ ಬಡವರನ್ನ ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ ಅಂತ ಬಿಜೆಪಿ ಸಿಡಿದೆದ್ದಿರೋದು. ಕೊಡೋದಾದ್ರೆ ಎಲ್ರಿಗೂ ಕೊಡಿ ಅನ್ನುವಂಥದ್ದು ಬಿಜೆಪಿಯವರ ಆರೋಪ, ಆಕ್ರೋಶ, ಆಗ್ರಹ ಆಗಿದೆ. ಉಳಿದ ಬಡವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ಹೇಗೆ ಎಂದು ಕೋಗಿಲು ಲೇಔಟ್ಗೆ ಬಿಜೆಪಿ ನಿಯೋಗ ಭೇಟಿ ಕೊಡ್ತಾ ಇದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭೇಟಿ ಕೊಡ್ತಾ ಇದ್ದಾರೆ. ಮೂಲ ನಿವಾಸಿಗಳ ಬಗ್ಗೆ ಬಿಜೆಪಿಯಿಂದಲೂ ಕೂಡ ಮಾಹಿತಿ ಸಂಗ್ರಹ ಮಾಡುವಂತ ಕೆಲಸ ಆಗುತ್ತೆ. ಈಗಾಗಲೇ ಸರ್ಕಾರದಿಂದ 20 ತಂಡಗಳನ್ನ ರಚನೆ ಮಾಡಲಾಗಿದೆ. ಅಲ್ಲಿದ್ದ ಜನರು ಯಾರು, ಅವರು ಎಲ್ಲಿಂದ ಬಂದವರು, ಸರ್ಕಾರದಿಂದ ಮಾಡಿರುವಂತಹ ಕ್ರಮಗಳೇನು, ಈ ಬಗ್ಗೆ ಮಾಹಿತಿಗಳನ್ನ ಸಂಗ್ರಹ ಮಾಡಲಾಗುತ್ತೆ ಬಿಜೆಪಿ ನಿಯೋಗದಿಂದ, ವಿಪಕ್ಷದಿಂದ. ಈ ಮಾಹಿತಿಗಳ ಆಧಾರದ ಮೇಲೆ ಮುಂದಿನ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡುತ್ತೆ. ಗವರ್ನರ್ ಭೇಟಿಗೂ ಕೂಡ ಬಿಜೆಪಿ ನಾಯಕರಿಂದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮನೆ ಹಂಚಿಕೆಗೆ ತಡೆ ನೀಡುವಂತೆ ಮನವಿ ಮಾಡುವ ಸಾಧ್ಯತೆ ಇದೆ. ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಲು ಬಿಜೆಪಿ ತಂತ್ರಗಾರಿಕೆ. ರಾಜಕೀಯವಾಗಿ ಇದು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಹಜವಾಗಿ ವಿಪಕ್ಷಕ್ಕೆ ಪಾಯಿಂಟ್ ಆಗಿದೆ. ಸೊ ಅದನ್ನು ಯುಟಿಲೈಸ್ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದೆ. ಯಾಕಂದ್ರೆ ಈ ಒಂದು ವಿಚಾರ ಕೇವಲ ಬೆಂಗಳೂರಿಗೆ ಸೀಮಿತವಾಗಿಲ್ಲ, ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ, ದೇಶಕ್ಕೂ ಸೀಮಿತವಾಗಿಲ್ಲ, ಪಾಕಿಸ್ತಾನದಲ್ಲೂ ಕೂಡ ಸದ್ದು ಮಾಡಿರುವಂಥದ್ದು. ಸೊ ಹಾಗಾಗಿ ಈ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸೋದಕ್ಕೆ ಬಿಜೆಪಿ ಕೂಡ ರೆಡಿ ಆಗಿದೆ.